ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಆದರೆ ನಮ್ಮ ಶಾಸಕರಿಗೆ ಐಪಿಎಲ್ ಹುಚ್ಚು. ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಎಸ್ಸಿಎ ನಿಯೋಗ ಸಭೆ ಮಾಡಿದೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈ ಸ್ಟೋರಿ ನೋಡಿ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕೆ ಒಪ್ಪಿದ್ದಾರೆ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಜನರ ಕಷ್ಟ ಬೇಕಿಲ್ಲ, ಐಪಿಎಲ್ ಟಿಕೆಟ್ ಬೇಕಂತೆ ಡಿಮ್ಯಾಂಡ್ ಇಟ್ಟು ಆಸೆ ಪೂರೈಸಿಕೊಂಡ ಶಾಸಕರು. ನೊಂದವರಿಗೆ ನ್ಯಾಯ ಕೊಡಿಸಲಿ, ಸದನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿ, ಅಭಿವೃದ್ಧಿಯ ಬಗ್ಗೆ ಮಾತಾಡಲಿ ಅಂತ ಆಯ್ಕೆ ಮಾಡಿ ಕಳಿಸಿದ್ರೆ ಶಾಸಕರು ಸ್ವಹಿತಾಸಕ್ತಿಗೆ ಬಿದ್ದಿದ್ದಾರೆ. ಐಪಿಎಲ್ ಮ್ಯಾಚ್ಗಳ ಟಿಕೆಟ್ ಸಿಗುತ್ತಿಲ್ಲ ಅಂತ ಸದನದಲ್ಲಿ ಅಳಲು ತೋಡಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದರೂ ಕೆಎಸ್ಸಿಎ ಹಾಗೂ ಆರ್ಸಿಬಿ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಡಿಸಿಎಂ ಬೇಡಿಕೆಯಂತೆ ಶಾಸಕರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕೆ ಒಪ್ಪಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದಾರೆ. ಕೆಎಸ್ಸಿಎ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ ಇದಕ್ಕೆ, ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. ಐಪಿಎಲ್ ರಾಷ್ಟ್ರೀಯ ಕ್ರೀಡೆ ಅಲ್ಲ, ಕಮರ್ಷಿಯಲ್ ಗೇಮ್. ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರೀಯ ಕ್ರೀಡೆನೂ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. ಐಪಿಎಲ್ ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಟಿಕೆಟ್ ಯಾರು ಬೇಕೋ ತಗೊಳ್ಳಿ, ಆದ್ರೆ ಫ್ರೀಯಾಗಿ ಅಂತ ತಗೊಳ್ಳೋಂಥದ್ದು ಆಗ್ಬಾರ್ದು, ದುಡ್ಡು ಕೊಟ್ಟು ತಗೊಳ್ಳೋಂಥದ್ದಾಗ್ಲಿ ಅಷ್ಟೇ. ನಾನು ಹೇಳೋದು ಟಿಕೆಟ್ ಬೇಕಾದವರು ಟಿಕೆಟ್ ತಗೊಳ್ಳಿ, ಆದ್ರೆ ದುಡ್ಡು ಕಟ್ಟಿ ಟಿಕೆಟ್ ತಗೊಳ್ಳಿ, ಫ್ರೀ ಟಿಕೆಟ್ ಅಂತೂ ತಗೋಬಾರದು. ನನಗೆ ಉಚಿತ ಐಪಿಎಲ್ ಟಿಕೆಟ್ ಬೇಡ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರ ಆಕ್ರಂದನ ಇನ್ನೂ ಕಿವಿಯಲ್ಲಿ ಮೊಳಗುತ್ತಿದೆ. ನನಗೆ ಉಚಿತ ಐಪಿಎಲ್ ಟಿಕೆಟ್ ಅಥವಾ ಪಾಸ್ ಬೇಡ ಅಂತ ಸ್ಪೀಕರ್ ಖಾದರ್ ಅವರಿಗೆ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಸಮಾಜವಾದಿ ಅಂತ ಹೇಳಿಕೊಳ್ಳುವ ಸರ್ಕಾರದಲ್ಲಿ ಈ ವಿಐಪಿ ಸಂಸ್ಕೃತಿಗೆ ಇಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರೋದು ಆಘಾತಕಾರಿ ಅಂತ ಬೇಸರ ಹೊರಹಾಕಿದ್ದಾರೆ. ಪ್ರತಿ ಮ್ಯಾಚ್ಗೆ 3 ಐಪಿಎಲ್ ಟಿಕೆಟ್ಗಳನ್ನ ಕೊಡೋದಕ್ಕೆ ಕೆಎಸ್ಸಿಎ ಮತ್ತು ಆರ್ಸಿಬಿ ಒಪ್ಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಇಂಟರ್ನ್ಯಾಷನಲ್ ಮ್ಯಾಚ್ಗೆ 2 ಟಿಕೆಟ್ಗಳನ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಮತ್ತು 2 ಟಿಕೆಟ್ಗಳನ್ನ ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಕೆಎಸ್ಸಿಎ ಮತ್ತು ಒಪ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಟಿಕೆಟ್ ಹಂಚಿಕೆಗೆ ಕೆಎಸ್ಸಿ ಎಸ್ತು ಹೊಂದಿದೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಸ್ಥಿಕೆಯನ್ನು ವಹಿಸಿ ಟಿಕೆಟ್ ಅನ್ನ ಶಾಸಕರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ತಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಆದರೆ ನಮ್ಮ ಶಾಸಕರಿಗೆ ಐಪಿಎಲ್ ಹುಚ್ಚು. ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಎಸ್ಸಿಎ ನಿಯೋಗ ಸಭೆ ಮಾಡಿದೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈ ಸ್ಟೋರಿ ನೋಡಿ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕೆ ಒಪ್ಪಿದ್ದಾರೆ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಜನರ ಕಷ್ಟ ಬೇಕಿಲ್ಲ, ಐಪಿಎಲ್ ಟಿಕೆಟ್ ಬೇಕಂತೆ ಡಿಮ್ಯಾಂಡ್ ಇಟ್ಟು ಆಸೆ ಪೂರೈಸಿಕೊಂಡ ಶಾಸಕರು. ನೊಂದವರಿಗೆ ನ್ಯಾಯ ಕೊಡಿಸಲಿ, ಸದನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿ, ಅಭಿವೃದ್ಧಿಯ ಬಗ್ಗೆ ಮಾತಾಡಲಿ ಅಂತ ಆಯ್ಕೆ ಮಾಡಿ ಕಳಿಸಿದ್ರೆ ಶಾಸಕರು ಸ್ವಹಿತಾಸಕ್ತಿಗೆ ಬಿದ್ದಿದ್ದಾರೆ. ಐಪಿಎಲ್ ಮ್ಯಾಚ್ಗಳ ಟಿಕೆಟ್ ಸಿಗುತ್ತಿಲ್ಲ ಅಂತ ಸದನದಲ್ಲಿ ಅಳಲು ತೋಡಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದರೂ ಕೆಎಸ್ಸಿಎ ಹಾಗೂ ಆರ್ಸಿಬಿ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಡಿಸಿಎಂ ಬೇಡಿಕೆಯಂತೆ ಶಾಸಕರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕೆ ಒಪ್ಪಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದಾರೆ. ಕೆಎಸ್ಸಿಎ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ ಇದಕ್ಕೆ, ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. ಐಪಿಎಲ್ ರಾಷ್ಟ್ರೀಯ ಕ್ರೀಡೆ ಅಲ್ಲ, ಕಮರ್ಷಿಯಲ್ ಗೇಮ್. ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರೀಯ ಕ್ರೀಡೆನೂ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. ಐಪಿಎಲ್ ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಟಿಕೆಟ್ ಯಾರು ಬೇಕೋ ತಗೊಳ್ಳಿ, ಆದ್ರೆ ಫ್ರೀಯಾಗಿ ಅಂತ ತಗೊಳ್ಳೋಂಥದ್ದು ಆಗ್ಬಾರ್ದು, ದುಡ್ಡು ಕೊಟ್ಟು ತಗೊಳ್ಳೋಂಥದ್ದಾಗ್ಲಿ ಅಷ್ಟೇ. ನಾನು ಹೇಳೋದು ಟಿಕೆಟ್ ಬೇಕಾದವರು ಟಿಕೆಟ್ ತಗೊಳ್ಳಿ, ಆದ್ರೆ ದುಡ್ಡು ಕಟ್ಟಿ ಟಿಕೆಟ್ ತಗೊಳ್ಳಿ, ಫ್ರೀ ಟಿಕೆಟ್ ಅಂತೂ ತಗೋಬಾರದು. ನನಗೆ ಉಚಿತ ಐಪಿಎಲ್ ಟಿಕೆಟ್ ಬೇಡ.
ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರ ಆಕ್ರಂದನ ಇನ್ನೂ ಕಿವಿಯಲ್ಲಿ ಮೊಳಗುತ್ತಿದೆ. ನನಗೆ ಉಚಿತ ಐಪಿಎಲ್ ಟಿಕೆಟ್ ಅಥವಾ ಪಾಸ್ ಬೇಡ ಅಂತ ಸ್ಪೀಕರ್ ಖಾದರ್ ಅವರಿಗೆ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಸಮಾಜವಾದಿ ಅಂತ ಹೇಳಿಕೊಳ್ಳುವ ಸರ್ಕಾರದಲ್ಲಿ ಈ ವಿಐಪಿ ಸಂಸ್ಕೃತಿಗೆ ಇಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರೋದು ಆಘಾತಕಾರಿ ಅಂತ ಬೇಸರ ಹೊರಹಾಕಿದ್ದಾರೆ. ಪ್ರತಿ ಮ್ಯಾಚ್ಗೆ 3 ಐಪಿಎಲ್ ಟಿಕೆಟ್ಗಳನ್ನು ಕೊಡೋದಕ್ಕೆ ಕೆಸಿಎ ಮತ್ತು ಆರ್ಸಿಬಿ ಒಪ್ಪಿಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಇಂಟರ್ನ್ಯಾಷನಲ್ ಮ್ಯಾಚ್ಗೆ 2 ಟಿಕೆಟ್ಗಳನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದು ಮತ್ತು 2 ಟಿಕೆಟ್ಗಳನ್ನ ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಕೆಸಿಎ ಮತ್ತು ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಟಿಕೆಟ್ ಹಂಚಿಕೆಗೆ ಕೆಸಿಎ ಎಸ್ತು ಹೊಂದಿದೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಸ್ಥಿಕೆಯನ್ನು ವಹಿಸಿ ಟಿಕೆಟ್ ಅನ್ನ ಶಾಸಕರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ತಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ಆದರೆ ನಮ್ಮ ಶಾಸಕರಿಗೆ ಐಪಿಎಲ್ ಹುಚ್ಚು. ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೆಎಸ್ಸಿಎ ನಿಯೋಗ ಸಭೆ ಮಾಡಿದೆ. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಈ ಸ್ಟೋರಿ ನೋಡಿ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಅವರು ಒಪ್ಪಿದ್ದಾರೆ. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಜನರ ಕಷ್ಟ ಬೇಕಿಲ್ಲ, ಐಪಿಎಲ್ ಟಿಕೆಟ್ ಬೇಕಂತೆ ಡಿಮ್ಯಾಂಡ್ ಇಟ್ಟು ಆಸೆ ಪೂರೈಸಿಕೊಂಡ ಶಾಸಕರು. ನೊಂದವರಿಗೆ ನ್ಯಾಯ ಕೊಡಿಸಲಿ, ಸದನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿ, ಅಭಿವೃದ್ಧಿಯ ಬಗ್ಗೆ ಮಾತಾಡಲಿ ಅಂತ ಆಯ್ಕೆ ಮಾಡಿ ಕಳಿಸಿದ್ರೆ ಶಾಸಕರು ಸ್ವಹಿತಾಸಕ್ತಿಗೆ ಬಿದ್ದಿದ್ದಾರೆ. ಐಪಿಎಲ್ ಮ್ಯಾಚ್ಗಳ ಟಿಕೆಟ್ ಸಿಗುತ್ತಿಲ್ಲ ಅಂತ ಸದನದಲ್ಲಿ ಅಳಲು ತೋಡಿಕೊಂಡು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಆದರೂ ಕೆಸಿಎ ಹಾಗೂ ಆರ್ಸಿಬಿ ಪದಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಡಿಸಿಎಂ ಬೇಡಿಕೆಯಂತೆ ಶಾಸಕರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಐಪಿಎಲ್ ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡಕ್ಕೆ ಅವರು ಒಪ್ಪಿದ್ದಾರೆ. 4 ಬೇಡ 3 ಕೊಡಿ ಸಾಕು ಅಂತ ಹೇಳಿದ್ದಾರೆ. ಕೆಸಿಎ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ ಇದಕ್ಕೆ, ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. ಐಪಿಎಲ್ ರಾಷ್ಟ್ರೀಯ ಕ್ರೀಡೆ ಅಲ್ಲ, ಕಮರ್ಷಿಯಲ್ ಗೇಮ್. ರಾಷ್ಟ್ರೀಯ ಐಕ್ಯತೆಯನ್ನ ರಾಷ್ಟ್ರೀಯ ಕ್ರೀಡೆನೂ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. ಐಪಿಎಲ್ ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಟಿಕೆಟ್ ಯಾರು ಬೇಕೋ ತಗೊಳ್ಳಿ, ಆದ್ರೆ ಫ್ರೀಯಾಗಿ ಅಂತ ತಗೊಳ್ಳೋಂಥದ್ದು ಆಗ್ಬಾರ್ದು, ದುಡ್ಡು ಕೊಟ್ಟು ತಗೊಳ್ಳೋಂಥದ್ದಾಗ್ಲಿ ಅಷ್ಟೇ. ನಾನು ಹೇಳೋದು ಟಿಕೆಟ್ ಬೇಕಾದವರು ಟಿಕೆಟ್ ತಗೊಳ್ಳಿ, ಆದ್ರೆ ದುಡ್ಡು ಕಟ್ಟಿ ಟಿಕೆಟ್ ತಗೊಳ್ಳಿ, ಫ್ರೀ ಟಿಕೆಟ್ ಅಂತೂ ತಗೋಬಾರದು. ನನಗೆ ಉಚಿತ ಐಪಿಎಲ್ ಟಿಕೆಟ್ ಬೇಡ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಜನರ ಆಕ್ರಂದನ ಇನ್ನೂ ಕಿವಿಯಲ್ಲಿ ಮೊಳಗುತ್ತಿದೆ. ನನಗೆ ಉಚಿತ ಐಪಿಎಲ್ ಟಿಕೆಟ್ ಅಥವಾ ಪಾಸ್ ಬೇಡ ಅಂತ ಸ್ಪೀಕರ್ ಖಾದರ್ ಅವರಿಗೆ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಸಮಾಜವಾದಿ ಅಂತ ಹೇಳಿಕೊಳ್ಳುವ ಸರ್ಕಾರದಲ್ಲಿ ಈ ವಿಐಪಿ ಸಂಸ್ಕೃತಿಗೆ ಇಷ್ಟು ಪ್ರಾಮುಖ್ಯತೆ ಸಿಗ್ತಾ ಇರೋದು ಆಘಾತಕಾರಿ ಅಂತ ಬೇಸರ ಹೊರಹಾಕಿದ್ದಾರೆ. ಪ್ರತಿ ಮ್ಯಾಚ್ಗೆ 3 ಐಪಿಎಲ್ ಟಿಕೆಟ್ಗಳನ್ನು ಕೊಡೋದಕ್ಕೆ ಕೆಸಿಎ ಮತ್ತು ಆರ್ಸಿಬಿ ಒಪ್ಪಿಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಇಂಟರ್ನ್ಯಾಷನಲ್ ಮ್ಯಾಚ್ಗೆ 2 ಟಿಕೆಟ್ಗಳನ್ನ ಫ್ರೀಯಾಗಿ ಕೊಡ್ತಕ್ಕಂಥದ್ದು ಮತ್ತು 2 ಟಿಕೆಟ್ಗಳನ್ನ ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಅವಕಾಶವನ್ನ ಕೆಸಿಎ ಮತ್ತು ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಟಿಕೆಟ್ ಹಂಚಿಕೆಗೆ ಕೆಸಿಎ ಎಸ್ತು ಹೊಂದಿದೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಸ್ಥಿಕೆಯನ್ನು ವಹಿಸಿ ಟಿಕೆಟ್ ಅನ್ನ ಶಾಸಕರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ತಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.